ಇಲ್ಲಿ ನಮ್ಮ ರಾತ್ ನೋಡಿ ನಿಂತಿದೆ. ಹೊಸದು ಹ್ಯಾಂಡಲ್ ಬಾರ್ ತರಿಸಿದ್ದೀನಿ. ಥಂಡರ್ ಬರ್ಡ್ ಹ್ಯಾಂಡಲ್ ಬಾರ್ ಅದು. ಈ ಹ್ಯಾಂಡಲ್ ಬಾರ್ ಚೇಂಜ್ ಮಾಡೋಕ್ಕೆ ಫುಲ್ ಪ್ರೊಸೀಜರ್ ನಿಮಗೆ ನಾನು ಅಪ್ಲೋಡ್ ಮಾಡ್ತೀನಿ. ಯಾಕಂದರೆ ನನ್ನ ಫ್ರೆಂಡ್ ಒಬ್ರು ಚೇಂಜ್ ಮಾಡಿ ಅದು ತುಂಬ ಕಂಫರ್ಟೇಬಲ್ ಇತ್ತು ಅಂತ ಹೇಳಿದ್ರು. ಸೊ ಆ ಥರ ನಾವು ಮಾಡೋಣ ಈಗ ನಮ್ಮ ಗಾಡಿ. ಈ ಥರ ಬರ್ತಾ ಇದೆ. ಈಗ ನೋಡೋಕೆ ಅಷ್ಟೊಂದು ಇದಾಗಿಲ್ಲ ಅಂದರು, ಆಮೇಲೆ ಗೊತ್ತಾಗುತ್ತೆ. ಆ ಹ್ಯಾಂಡಲ್ ಬಾರ್ ರೈಸರ್ಸ್ ಹಾಕಿದಾಗ ತುಂಬ ಅಗ್ಲಿಯಾಗಿತ್ತು ಗಾಡಿ. ನೀವು ಫೋಟೋಸಲ್ಲಿ ನೋಡಿರ್ತೀರಾ. ಮಾಡ್ತೀರಾ ಅಂದರೆ ಮೇಯ್ನ್ ನಿಮಗೆ ಡೌಟ್ ಬರೋದು ಕ್ಲಚ್ ಕೇಬಲ್ ಬಗ್ಗೆ. ಕ್ಲಚ್ ಕೇಬಲ್ನ ನೀವು ಕಾರ್ನರಿಂದನೇ ಹೊಲಕ್ಕೆ ತರಿಸ್ತೀರಾ ಅಂದರೆ ಆರಾಮಾಗಿ ಕೂತ್ಕೊಳುತ್ತೆ. ಕ್ಲಚ್ ಕೇಬಲ್ ಅಡ್ಜಸ್ಟ್ ಮಾಡ್ತಾ ಇದ್ದಾರೆ. ಡ್ರಿಲ್ಲಿಂಗ್ ಮಾಡಿದ್ಮೇಲೆ ಕರೆಕ್ಟಾಗಿ ನನಗೆ ಕಸ್ಟಮೈಸ್ ಆಗಂಗೆ ಕೂರಿಸ್ತಾ ಇರೋದು. ಈಗ ಅದು ಫಸ್ಟ್ ಇದ್ದಿದ್ದು ಹ್ಯಾಂಡಲ್ ಬಾರ್ ರೈಸಲ್ಲಿ ಮೀಟ್ರು ಮತ್ತು ಕಾಣಿಸ್ತಾ ಇರಲಿಲ್ಲ, ಟ್ರಿಪ್ಪರು. ಇವಾಗ ಆರಾಮಾಗಿ ಕಾಣಿಸುತ್ತೆ. ಪ್ಲಸ್ ಆಲ್ರೆಡಿ ಶೋಲ್ಡರ್ಸ್ ತುಂಬ ಕಂಫರ್ಟೇಬಲ್ ಆದಂಗಿದೆ. ಸೊ ಆಫ್ಟರ್ ಇನ್ಸ್ಟಾಲಿಂಗ್ ದ ಹ್ಯಾಂಡಲ್ ಬಾರ್ ನೋಡಿ ನೀವೇ ಎಲ್ಲರೂ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ದೇರ್ ವಿಲ್ ಬಿ ಮಿಕ್ಸ್ಡ್ ಒಪಿನಿಯನ್ಸ್. ನಂಗೆ ಗೊತ್ತು ಮಿಕ್ಸ್ ಆಫ್ ಒಪಿನಿಯನ್ಸ್ ಇದ್ದೇ ಇರುತ್ತೆ. ಏನಪ್ಪ ಒಂಥರ ಹ್ಯಾಂಡಲ್ ಬಾರ್ ತುಂಬ ಒಳಗಾದಂಗಿದೆ, ತುಂಬ ಆಡಾಗಿದೆ. ನನಗೂ ಹಂಗೆ ಅನ್ನಿಸ್ತು ಫಸ್ಟಲ್ಲಿ. ಬಟ್ ಒಂದು ರೌಂಡ್ ನಾನು ಏರಿಯಾದಲ್ಲಿ ಸುತ್ಕೊಂಡು ಬಂದೆ. ದ ಕಂಫರ್ಟ್ ಇಟ್ ಗೇವ್ ಮಿ, ಓಕೆ, ಹೈವೇ ರೋಡಲ್ಲಿ ಒಂದು ರೌಂಡ್ ಎದ್ಕೊಂಡು ಹೋದೆ. ದ ಕಂಫರ್ಟ್ ಇಟ್ ಗೇವ್ ಮಿ ವಾಸ್ ನೆಕ್ಸ್ಟ್ ಫಕಿಂಗ್ ಲೆವೆಲ್. ಅಷ್ಟು ಸಕ್ಕದಾಗಿತ್ತು ಕಂಫರ್ಟು. ಆಮೇಲೆ ನಾನು ಕೂತ್ಕೊಂಡು ತೋರಿಸ್ತೀನಿ ನಿಮಗೆ ಹೆಂಗೆ ಕಾಣಿಸುತ್ತೆ ನನಗೆ ಅಂತ. ನಿಮ್ಗೆ ಅದೊಂದು ಐಡಿಯಾ ಇರುತ್ತೆ ನೋಡಿ. ದಿಸ್ ಈಸ್ ದ ಸೀಟಿಂಗ್ ಪೊಸಿಷನ್. ಆರಾಮಾಗಿ ಕೂತ್ಕೊಂಡದು. ದಿಸ್ ಈಸ್ ಹೌ ಯುವರ್ ಹ್ಯಾಂಡ್ ಇಸ್ ಸಪೋಸ್ ಟು ಬಿ ನ್ಯಾಚುರಲ್. ಅನ್ನೋದು ಈ ಥರ ನ್ಯಾಚುರಲ್ ಆಗಿರುತ್ತೆ. ದಿಸ್ ಈಸ್ ಸಮಥಿಂಗ್ ನಿಮಗೆ ಡೆಫಿನೆಟ್ಲಿ ಶೋಲ್ಡರ್ಸ್ ಅನ್ನೋ ಬರುತ್ತೆ, ಎಲ್ಬೋದ್ರಲ್ಲಿ ಲೋಡ್ ಬರುತ್ತೆ. ಬಟ್ ನೀವು ಈ ಥರ ಕುತ್ಕೊಂಡ್ರೆ ಅನ್ಕೊಳ್ಳಿ, ಕಂಪ್ಲೀಟ್ ರಿಲ್ಯಾಕ್ಸ್ಡ್. ಈಗ ನಾರ್ಮಲಾಗಿ ಹಿಂಗೆ ನಡೀತಾ ಇರ್ತೀವಿ, ಎಲ್ಬೋಸ್ ಬೆಂಡ್ ಮಾಡಿದ್ರೆ ಯಾವ ಥರ ಇರುತ್ತೆ ಅದೇ ಥರ ಕಂಪ್ಲೀಟ್ ರಿಲ್ಯಾಕ್ಸ್, ಕಂಫರ್ಟ್ ಆಗಿದೆ. ಆ್ಯಸ್ ಇಟ್ ಈಸ್ ಐ ವುಡ್ ಲವ್ ಟು ಥ್ಯಾಂಕ್ ವರ್ಧಮಾನ್ ಮೋಟರ್ಸ್. ಅವರೇನು ನನಗೆ ಫ್ರೀಯಾಗಿ ಕೊಡಲಿಲ್ಲ, ಬಟ್ ಯಾರ ಹತ್ರನೂ ಇದು ಹ್ಯಾಂಡಲ್ ಬಾರ್ ಇರಲಿಲ್ಲ. ಅವ್ರ ಹತ್ರ ಬಿಟ್ಟು ಈ ಪೋರ್ಟರ್ ಇಟ್ ಟು ಮೀ ಆ್ಯಂಡ್ ಇಟ್ಸ್ ಸೋ ಗುಡ್. ಆ್ಯಂಡ್ ದ ಪ್ರೈಸ್ ಇಸ್ ಜಸ್ಟ್ ಫಕಿಂಗ್ 600 rupees, 600 ರೂಪಾಯಿನೇ. ಇಷ್ಟು ಸಕ್ಕದಾಗಿರೋ ಹ್ಯಾಂಡಲ್ ಬಾರ್ ನಾನು ಏನಿರೋದು ಗೊತ್ತಿಲ್ಲ, ತುಂಬ ಚೆನ್ನಾಗಿದೆ. ಬಟ್ ಬೋನಸ್ ಏನಂದರೆ ಲಿಟ್ರಲಿ ಎವ್ರಿ ಒನ್ ಹೂ ವಾಸ್ ಇನ್ ದ ರೋಡ್, ಪ್ರತಿಯೊಬ್ಬರು ನನ್ನೇ ನೋಡ್ತಾ ಇದ್ರು. ಲೈಕ್ ಈ ಥರ ಈ ಸೀಟೆಡ್ ಪೊಸಿಷನಲ್ಲಿ, ಈ ಥರ ಸೀಟೆಡ್ ಪೊಸಿಷನಲ್ಲಿ ಹೋಗ್ತಿರೋವಾಗ ನಾನು ಏನಿತ್ತು ಅಂತ ಪ್ರತಿಯೊಬ್ಬರು ನನ್ನೇ ನೋಡ್ತಾ ಇದ್ರು. ಈ ಪೊಸಿಷನ್ ನೋಡಿ ಬೇರೆ ಗಾಡಿ ಯಾವನದು ಮೀಟರ್ ಅಂತ ಯೋಚನೆ ಮಾಡಲ್ಲ, ಅಷ್ಟು ಸಕ್ಕದಾಗಿತ್ತು. ಆ್ಯಂಡ್ ಐ ಫಕಿಂಗ್ ಲವ್ ದಟ್. ಆ ಓವರ್ ಆಲ್ ಬಾಡಿ ಪೊಸಿಷನಿಂಗ್ ನೋಡಿ ಹೆಂಗಿದೆ ಅಂತ. ಸೊ yeah, there are many modifications. I'll be uploading detailed modifications on my YouTube very soon now.